ನಮಸ್ಕಾರ. ಬಹುನಿರೀಕ್ಷಿತ 2025ರ ಕರ್ನಾಟಕ ಟಿಇಟಿಯ ಅಧಿಸೂಚನೆ ನಿನ್ನೆಯಷ್ಟೇ ಹೊರಬಿದ್ದಿದೆ. ಹೌದು, 2025ನೇ ಸಾಲಿನ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಅಧಿಸೂಚನೆಯ ವಿವರಣೆಯನ್ನ, ಪರೀಕ್ಷೆ ಹೇಗಿರುತ್ತೆ, ಯಾವಾಗ ನಡೆಯುತ್ತೆ, ಪ್ರಮುಖ ದಿನಾಂಕಗಳೇನು, ಅರ್ಜಿ ಸಲ್ಲಿಸುವ ವಿಧಾನ ಏನು, ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತೆ, ಎಷ್ಟು ವಿಷಯಗಳಿರ್ತಾವೆ, ಎಷ್ಟು ಅಂಕಗಳನ್ನು ಪಡಿಬೇಕಾಗತ್ತೆ, ಮಾರ್ಕ್ಸ್ ಕಾರ್ಡ್ನ ವ್ಯಾಲಿಡಿಟಿ ಎಷ್ಟಿರುತ್ತೆ, ಅರ್ಹತೆ ಏನಿರುತ್ತೆ, ಎಷ್ಟು ಅಂಕಗಳನ್ನು ಪಡಿಬೇಕಾಗತ್ತೆ, ಬಿಎಡ್ ಆದವರು ಅಥವಾ ಡಿಎಡ್ ಆದವರು ಯಾವ್ಯಾವ ಪತ್ರಿಕೆಗಳಿಗೆ ಅರ್ಹರಿದ್ದಾರೆ, ಎಷ್ಟು ಶುಲ್ಕವನ್ನು ಪಾವತಿಸಬೇಕಾಗತ್ತೆ, ಪರೀಕ್ಷಾ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳೇನು, ಪಾಲನೆ ಮಾಡಬೇಕಾದಂತಹ ಸೂಚನೆಗಳೇನು ಇತ್ಯಾದಿ 2025ರ ಕರ್ನಾಟಕ ಟಿಇಟಿಯ ಅಧಿಸೂಚನೆಯ ಸಂಪೂರ್ಣ ವಿವರಣೆಯನ್ನ ಈ ವಿಡಿಯೋದ ಮೂಲಕ ನೋಡ್ತಾ ಇದ್ದೀವಿ. ವಿಡಿಯೋ ಆರಂಭ ಮಾಡೋಣ. ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜು ನೀಡ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ತುಂಬಾ ದಿನಗಳಿಂದ ನಾವು 2025ರ ಕರ್ನಾಟಕ ಟಿಇಟಿ ಅಧಿಸೂಚನೆಗಾಗಿ ವೇಟ್ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಅದು ಇವತ್ತಾಗತ್ತೆ, ನಾಳಾಗತ್ತೆ, ಆನ್ಲೈನ್ ಆಗುತ್ತೆ, ಆಫ್ಲೈನ್ ಆಗುತ್ತೆ ಅನ್ನುವಂತಹ ಎಲ್ಲ ಗೊಂದಲಗಳ ನಡುವೆನೆ ಕರ್ನಾಟಕದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ನೋಟಿಫಿಕೇಶನ್ ಅನ್ನ ಶಾಲಾ ಶಿಕ್ಷಣ ಇಲಾಖೆ ನಿನ್ನೆಯಷ್ಟೇ ಪ್ರಕಟ ಮಾಡಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ವಿ. ಪ್ರಮುಖ ದಿನಾಂಕಗಳನ್ನ ನೋಡ್ತಾ ಹೋಗೋದಾದ್ರೆ ಅರ್ಜಿ ಸಲ್ಲಿಕೆ ಆರಂಭ ಆಗೋದು ಅಕ್ಟೋಬರ್ 23ನೇ ತಾರೀಕಿನಿಂದ ಮತ್ತು ಕೊನೆಯಾಗೋದು ನವೆಂಬರ್ 9ನೇ ತಾರೀಕಿಗೆ. ದಯವಿಟ್ಟು ಕೊನೆಯ ದಿನಾಂಕದವರೆಗೂ ಕಾಯ್ತಾ ಕೂತ್ಕೊಳ್ಳೋಕೆ ಹೋಗಬೇಡಿ. ಕೊನೆಯ ದಿನಗಳಲ್ಲಿ ಸರ್ವರ್ ಸಮಸ್ಯೆ ಎದುರಾಗೋದ್ರಿಂದ ನೀವು ಅವಕಾಶವನ್ನ ಕೈತಪ್ಪಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇನ್ನು ಪರೀಕ್ಷೆ ನಡೆಯೋದು ಯಾವಾಗ ಅಂದ್ರೆ ಅದು ಡಿಸೆಂಬರ್ 7ನೇ ತಾರೀಕಿಗೆ ಪರೀಕ್ಷೆನ ನಿಗದಿಪಡಿಸಲಾಗಿದೆ. ಮಾನ್ಯ ಶಿಕ್ಷಣ ಮಂತ್ರಿಗಳು ಹೇಳಿದಂತೆ ಡಿಸೆಂಬರ್ 31ರಷ್ಟೊತ್ತಿಗೆ ಫಲಿತಾಂಶವನ್ನ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಪರೀಕ್ಷೆ ನಡೆಯೋದಂತೂ 7ನೇ ತಾರೀಕು ಡಿಸೆಂಬರ್ 2025 ಭಾನುವಾರದಂದು ಬೆಳಗ್ಗೆ 9:30ರಿಂದ 12 ಗಂಟೆ ತನಕ ಪೇಪರ್ 1 ಇರುತ್ತೆ. ಮಧ್ಯಾಹ್ನದ ಅವಧಿನಲ್ಲಿ ಅಂದ್ರೆ 2ರಿಂದ 4:15 ತನಕ ಪೇಪರ್ 2 ಇರುತ್ತೆ. ನಿಮ್ಗಾಗ್ಲಿ ಗೊತ್ತಿದೆ ಯಾರು ಪೇಪರ್ 1 ಬರಿಬಹುದು, ಯಾರು ಪೇಪರ್ 2 ಬರಿಬಹುದು ಅಂತ. ಆ ಅರ್ಹತೆಯನ್ನು ಮತ್ತೊಂದ್ಸಲ ನಾವು ಖಂಡಿತವಾಗಿಯೂ ಡಿಸ್ಕಷನ್ ಕೂಡ ಮಾಡ್ತಾ ಹೋಗೋಣ. ಇನ್ನು 2025ರ ಕರ್ನಾಟಕ ಟಿಇಟಿಗೆ ನೀವೇನಾದ್ರೂ ಬಿಎಡ್ ಅಥವಾ ಡಿಎಡ್ ಮಾಡ್ತಾ ಇದ್ದೀರಿ ಅಂತಾದ್ರೆ ನೀವು ಕೂಡ ಅರ್ಹತೆಯನ್ನು ಪಡ್ಕೊಂಡಿರ್ತೀರಿ ಬರೆಯೋದಕ್ಕೆ. ಇನ್ಫ್ಯಾಕ್ಟ್ ನೀವು ಅದರಲ್ಲಿ ಅರ್ಹತೆ ಪಡ್ಕೊಂಡು ಪಾಸ್ ಆದ್ರಿ ಅಂತಂದ್ರೆ ನಿಮ್ಮ ಕ್ಯಾಂಡಿಡೇಚರ್ ಕೂಡ ಇಲ್ಲಿ ವ್ಯಾಲಿಡ್ ಇರುತ್ತೆ. ನಿಮ್ಮನ್ನು ಕೂಡ ಮುಂದಿನ ಶಿಕ್ಷಕರ ನೇಮಕಾತಿಗೆ ಪರಿಗಣಿಸೋದಕ್ಕೆ ಅವಕಾಶವನ್ನ ಎನ್ಸಿಟಿ ನಿಯಮಾವಳಿಗಳ ಪ್ರಕಾರ ನೀಡಲಾಗಿದೆ. ಇನ್ನು ಪ್ರಮುಖ ಸೂಚನೆಗಳನ್ನು ಅಭ್ಯರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಏನ್ ಸೂಚನೆಗಳು ಅಂತಂದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ 23/10ರಿಂದ 9/11 ತನಕ ಅವಕಾಶ ಇದೆ. ನೀವು https://schooleducation.karnataka.gov.in ಈ ಒಂದು ಅಧಿಕೃತ ವೆಬ್ಸೈಟ್ನ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಮೊದಲಿಗೆ ನಿಮ್ಮ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು, ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನಂತರ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಆಗಿ ನಿಮ್ಮ ಎಲ್ಲ ಹಂತವಾದ ಮಾಹಿತಿಗಳನ್ನು ಭರ್ತಿ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಡೋಂಟ್ ವರಿ, ಹಂತವಾಗಿ ಯಾವುದೇ ತಪ್ಪಿಲ್ಲಂತೆ ಹೇಗೆ ನೀವು ಅರ್ಜಿ ಸಲ್ಲಿಸಬೇಕು ಅನ್ನುವಂಥ ವಿಡಿಯೋನ ಕೂಡ ಮಾಡಲಾಗಿದೆ. ಆ ವಿಡಿಯೋದ ಮೂಲಕ ನೀವು ಈ ಮಾಹಿತಿಯನ್ನು ಸುಲಭವಾಗಿ ಪಡ್ಕೊಳ್ಬಹುದು. ಇನ್ನ ನೀವು ಆನ್ಲೈನ್ ನಲ್ಲಿ ಏನು ಅರ್ಜಿ ಸಲ್ಲಿಸ್ತೀರಿ, ಯಾವುದೇ ತಪ್ಪು ಮಾಹಿತಿಯನ್ನು ಕೊಡದಂತೆ ನೀವು ಎಚ್ಚರ ವಹಿಸಬೇಕು. ಏನಾದರೂ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ರಿ, ಯಾವುದಾದ್ರೂ ಮಾಹಿತಿ ಬಿಟ್ಟು ಹೋಗಿತ್ತು ಅಂದ್ರೆ ಅದಕ್ಕೆ ಅಭ್ಯರ್ಥಿಗಳೇ ನೇರವಾಗಿ ಹೊಣೆಗಾರ ಆಗಿರ್ತಾರೆ, ಇಲಾಖೆ ಹೊಣೆಗಾರರಾಗಿರುವುದಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ. ಅಧಿಕೃತ ವೆಬ್ಸೈಟ್ನ ಮೂಲಕ ಮಾತ್ರ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ನಂತರ ಲಾಗಿನ್ ಆಗಿ ನಿಮ್ಮ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಬೇಕು. ನಂತರ ನಿಗದಿಪಡಿಸಿದ ದಾಖಲಾತಿಗಳನ್ನು ಇಟ್ಟುಕೊಂಡು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿ ಫೋಟೋ, ಸಿಗ್ನೇಚರ್ ಎಲ್ಲವನ್ನ ಅಪ್ಲೋಡ್ ಮಾಡೋದ್ರ ಮೂಲಕ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಮಾಡಬಹುದು. ಕೊನೆಗೆ ಸಬ್ಮಿಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವು ಶುಲ್ಕವನ್ನ ಕೂಡ ಪಾವತಿಸಬೇಕಾಗುತ್ತೆ. ಎಷ್ಟು ಶುಲ್ಕವನ್ನ ಪಾವತಿಸಬೇಕಾಗುತ್ತೆ ಹಾಗಾದ್ರೆ ಅಂತಂದ್ರೆ, ನೀವು ಕ್ಯಾಟಗರಿ 2A, 2B, 3A, 3B ನವರು ಮತ್ತು GM ಅವರು ಆಗಿದ್ರಿ ಅಂದ್ರೆ ಪೇಪರ್ 1 ಅಥವಾ 2 ಎರಡರಲ್ಲಿ 1 ಬರೀತೀರಿ ಅಂದ್ರೆ ಒಂದಕ್ಕೆ 700 ರೂಪಾಯಿ ಇದೆ. ಎರಡೂ ಬರೀತೀರಿ ಅಂದ್ರೆ 1,000 ರೂಪಾಯಿನ ನಿಗದಿಪಡಿಸಲಾಗಿದೆ. ಅಂದ್ರೆ ನಿಮ್ದು BA BEd ಅಥವಾ BSc BEd ಆಗಿದೆ ಅಂತ ಆದ್ರೆ ನೀವು ಪೇಪರ್ 1 ಅನ್ನು ಬರೀತೀರಿ, ಪೇಪರ್ 2 ಅನ್ನ ಕೂಡ ಬರೀತೀರಿ ಅಂದ್ರೆ ನೀವೆರಡೂ ಬರೆದ್ರೆ 1,000 ರೂಪಾಯಿ. ಬರೀ ಪೇಪರ್ 2 ಬರೆದ್ರು 700 ರೂಪಾಯಿ ಅಥವಾ ಬರೀ ಪೇಪರ್ 1 ಬರೆದ್ರು ಕೂಡ 700 ರೂಪಾಯಿ ಇರುತ್ತೆ. ಇನ್ನು SC ST ಮತ್ತೆ ಕ್ಯಾಟಗರಿ 1 ಅವ್ರು ಆಗಿದ್ರಿ ಅಂತಂದ್ರೆ ಪೇಪರ್ 1 ಅಥವಾ ಪೇಪರ್ 2 ಯಾವ್ದಾದ್ರು 1 ಬರೆದ್ರೆ 350 ರೂಪಾಯಿ ಇರುತ್ತೆ. ಎರಡು ಪೇಪರ್ಗಳನ್ನು ಬರೆದ್ರೆ 500 ರೂಪಾಯಿನ ನಿಮಗೆ ನಿಗದಿಪಡಿಸಲಾಗಿದೆ. ಇನ್ನು PWD ಅಥವಾ ಪರ್ಸನ್ ವಿತ್ ಡಿಸಬಿಲಿಟಿ ಏನಿರ್ತಾರೆ, ವಿಶೇಷ ಚೇತನ ಅಭ್ಯರ್ಥಿಗಳು, ಅವರಿಗೆ ಈ ಪರೀಕ್ಷಾ ಶುಲ್ಕದಿಂದ ರಿಲ್ಯಾಕ್ಸೇಷನ್ ಕೊಡಲಾಗಿದೆ. ಅವರು ಯಾವುದೇ ಶುಲ್ಕವನ್ನ ಕಟ್ಟಬೇಕಾಗಿಲ್ಲ. ಅಂಡ್ ಮೋರ್ ಓವರ್ ಇದರಲ್ಲಿ ಕೊಡುವಂತಹ ವಿವರಗಳೇನಿರ್ತವೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅವೆಲ್ಲವುಗಳು ಕೂಡ ಸರಿಯಾಗಿರಬೇಕು ಮತ್ತು ನಿಮ್ಮದೇ ಚಾಲ್ತಿಯಲ್ಲಿರುವಂತಹ ಒಂದು ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐಡಿಯನ್ನ
ಕಂಪಲ್ಸರಿಯಾಗಿ ಕೊಡಬೇಕಾಗುತ್ತೆ ಮುಂದಿನ ಎಲ್ಲ ಕಮ್ಯುನಿಕೇಶನ್ ಸಲುವಾಗಿ ಅದನ್ನು ಕೇಳುವಂಥದ್ದು. ಇನ್ನು ಅದನ್ನು ಹೊರತುಪಡಿಸಿ ಪ್ರವೇಶ ಪತ್ರವನ್ನ ನಿಮಗೆ 1/12 7/12 ಅವಧಿನಲ್ಲೇ ವೆಬ್ಸೈಟ್ನಲ್ಲೇ ಬಿಡ್ತಾರೆ. ನೀವು ಎಕ್ಸಾಮ್ ಇರೋದು ಡಿಸೆಂಬರ್ 7ನೇ ತಾರೀಕಿಗೆ, ಅದಕ್ಕಿಂತ ಒಂದು 4-5 ದಿನ ಮೊದಲು ಸೇಮ್ ಲಾಗಿನ್ ಆಗಿ ನೀವು ಹಾಲ್ ಟಿಕೆಟ್ ಅನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಅದರ ಜೊತೆಗೆ ಒಂದು ID ಕಾರ್ಡ್ ಅನ್ನು ಕೂಡ ನೀವು ಪರೀಕ್ಷಾ ಹಾಲ್ಗೆ ಒಯ್ಯಬೇಕಾಗುತ್ತೆ. ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆ ವೇಳಾಪಟ್ಟಿಯನ್ನು ನಾವು ಈಗಾಗಲೇ ನೋಡಿದ್ದೀವಿ. ಮತ್ತೊಂದ್ಸಲ ನೋಡೋದಾದ್ರೆ ಎಕ್ಸಾಮ್ ನಡೆಯೋದು ಡಿಸೆಂಬರ್ 7ನೇ ತಾರೀಕು, ಅದು ಭಾನುವಾರ. ಪೇಪರ್ 1 ಬೆಳಗ್ಗೆ ನಡೆಯುತ್ತೆ, ಪೇಪರ್ 2 ಆಫ್ಟರ್ನೂನ್ ಅಲ್ಲಿ ನಡೆಯುತ್ತೆ. ಪ್ರತಿಯೊಂದು ಪತ್ರಿಕೆಗೂ ಕೂಡ ನಿಮಗೆ 150 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಅಂದ್ರೆ 2 ಗಂಟೆ 30 ನಿಮಿಷ, ಅಂದ್ರೆ 150 ಪ್ರಶ್ನೆಗಳು, 150 ನಿಮಿಷಗಳ ಕಾಲಾವಧಿ ಇರುತ್ತೆ. ಅಂಡ್ ನೆನಪಿರ್ಲಿ, ನಿಮಗೆ ಇಲ್ಲಿ ಯಾವುದೇ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರೋದಿಲ್ಲ. ನೀವು 150ಕ್ಕೆ 150 ಪ್ರಶ್ನೆಗಳಿಗೂ ಉತ್ತರ ಕೊಡಬಹುದು. ಎಲ್ಲಿ ನಾನು ತಪ್ಪು ಉತ್ತರ ಕೊಟ್ರೆ ನನ್ನ ಉತ್ತರ ಮೈನಸ್ ಆಗಿಬಿಡುತ್ತೋ ಏನೋ, ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇದೆಯೋ ಏನೋ ಅನ್ನುವಂಥ ಯಾವುದೇ ಆತಂಕ, ಭಯ ಅಂತೂ ಬೇಡ. ಕರ್ನಾಟಕ ಟಿಇಟಿನಲ್ಲಿ, ಕೆಸೆಟ್ನಲ್ಲಿ ಯಾವುದೇ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರೋದಿಲ್ಲ. ಅರ್ಹತಾ ಪರೀಕ್ಷೆಗಳಲ್ಲಿ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರೋದಿಲ್ಲ. ಹಾಗಾಗಿ ಇಲ್ಲಿ ನೀವು 150ಕ್ಕೆ 150 ಪ್ರಶ್ನೆಗಳಿಗೂ ಉತ್ತರಿಸೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೋಬೇಕಾಗಿರುವಂತಹ ವಿಷಯ ಅಂದ್ರೆ ಅದು ಅರ್ಹತೆ. ಯಾರು ಯಾವ ಪೇಪರ್ ಬರೆಯೋದಕ್ಕೆ ಅರ್ಹರಿದ್ದಾರೆ ಅಂತ ಹೇಳಿ. ಬಟ್ ಈ ವರ್ಷದ ಈ ಒಂದು ಕರ್ನಾಟಕ ಟಿಇಟಿ ಅಧಿಸೂಚನೆಯಲ್ಲಿ ಖಂಡಿತವಾಗಿಯೂ ಒಂದು ಒಳ್ಳೆ ಬೆಳವಣಿಗೆ ಆಗಿದೆ. ಏನು ಅಂತಂದ್ರೆ BEd ಅಭ್ಯರ್ಥಿಗಳಿಗೆ 1ರಿಂದ 5ನೇ ತರಗತಿ ಶಿಕ್ಷಕರಾಗೋದಕ್ಕೆ ಈ ಪತ್ರಿಕೆ ಒಂದೇನಿತ್ತು ಅದರ ಅರ್ಹತೆಯನ್ನ ಹಿಂದಿನ ಅವಧಿನಲ್ಲಿ ತೆಗೆದು ಹಾಕಿದ್ರು. ಇನ್ಫ್ಯಾಕ್ಟ್ ಈಗ ಮತ್ತೊಂದು ಬಾರಿ ಆ ಅವಕಾಶವನ್ನ ಕೊಡಲಾಗಿದೆ. ಹಾಗಾಗಿ BA-BEd ಅಥವಾ BSc BEd ಮಾಡಿದಂಥವ್ರು ಅಥವಾ BCom ಮೇಲೆ BEd ಮಾಡಿದಂಥವ್ರು ಈಗ 1ರಿಂದ 5ನೇ ತರಗತಿಯ ಪತ್ರಿಕೆ 1, 6ರಿಂದ 8ನೇ ತರಗತಿಯ ಪತ್ರಿಕೆ 2 ಅಂದ್ರೆ 2 ಪೇಪರ್ ಅನ್ನು ಬರೆಯೋದಕ್ಕೂ ಅವಕಾಶ ಇದೆ. ಅರ್ಹತೆನಲ್ಲೂ ನಮ್ಮನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪೇಪರ್ 1 ಬರಿಬೇಕು ಅಂದ್ರೆ ನೀವು 1ರಿಂದ 5ನೇ ತರಗತಿ ಆಗೋದಕ್ಕೆ ಅವಶ್ಯಕತೆ ಇರುವಂತಹ ಒಂದು ವಿದ್ಯಾರ್ಹತೆ ಆಗಿರುತ್ತೆ, ಅಂದ್ರೆ ಅರ್ಹತೆಯನ್ನು ಪಡಿಬೇಕಾದಂಥದ್ದು. ಸೊ ಇಲ್ಲಿ ನಿಮ್ದು PUC ಪ್ಲಸ್ DEd ಆಗಿರಬಹುದು, ಅಥವಾ BLED ಆಗಿರಬಹುದು, PUC ಪ್ಲಸ್ BLED ಆಗಿರಬಹುದು, ಅಥವಾ ಅಗೇನ್ PUC ಪ್ಲಸ್ ನಿಮ್ದು ಡಿಪ್ಲೊಮಾ ಇನ್ ಎಜುಕೇಶನ್ ವಿಶೇಷ ಶಿಕ್ಷಣ ಆಗಿರಬಹುದು, ಅಥವಾ ಡಿಗ್ರಿ ಪ್ಲಸ್ 2 ವರ್ಷದ DEd ಆಗಿರಬಹುದು, ಅಥವಾ ಲಾಸ್ಟ್ ಆಪ್ಷನ್ ಇದೆ ನೋಡಿ ಕೊನೆಯದ್ದು ಅಥವಾ ಅಂತ ಹೇಳಿ, ಪದವಿಯಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸಿರಬೇಕು ಹಾಗೂ BD ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು. ಅಂದ್ರೆ ನೀವು BEdಗೆ ಇದೇ ವರ್ಷ ಅಡ್ಮಿಷನ್ ತಗೊಂಡಿದ್ದೀರಿ, ಕಳೆದ ವರ್ಷ ತಗೊಂಡಿದ್ದೀರಿ, ಫಸ್ಟ್ ಇಯರ್ ಓದ್ತಾ ಇದ್ದೀರಿ, ಸೆಕೆಂಡ್ ಇಯರ್ ಓದ್ತಾ ಇದ್ದೀರಿ ಅಂದ್ರೆ ನಿಮ್ಮ BEd ಹಾಗೂ ನಿಮ್ಮ TET ಅರ್ಹತೆ ಪ್ಯಾರಲಲ್ ಆಗಿ ನೀವು ಎರಡನ್ನು ಕೂಡ ಮುಗಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ನೀವು BEd ಓದ್ತಾನೆ TET ಬರಿಬಹುದು, ಅರ್ಹತೆಯನ್ನ ಕೂಡ ಪಡಿಬಹುದು, ಅದು ವ್ಯಾಲಿಡ್ ಕೂಡ ಇದೆ ಅನ್ನೋದು ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ. ಇನ್ನು ಪೇಪರ್ 2 ಅನ್ನ ಬರಿತಾ ಇದ್ದೀರಿ ಅಂದ್ರೆ ಪೇಪರ್ 2ಗೆ ಏನು ಅರ್ಹತೆ ಬೇಕು ಸಾಮಾನ್ಯವಾಗಿ ನಮಗೆ ಗೊತ್ತಿದೆ. ಸೊ ಇಲ್ಲಿ ಡಿಗ್ರಿನಲ್ಲಿ 50% ಅಂಕ ನಾವು ಪಡ್ಕೊಂಡಿರಬೇಕು, ಮತ್ತೆ 2 ವರ್ಷದ್ದು DEd ಅಥವಾ ನಾವು 2 ವರ್ಷದ BEd ಪದವಿನಲ್ಲಿ ಪಾಸ್ ಆಗಿರಬೇಕು, ಅಥವಾ ಓದ್ತಾ ಇದ್ರೂ ಕೂಡ ನಮಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗುತ್ತೆ. ಅಂಡ್ ನಿಮ್ದು ಡಿಗ್ರಿ PUC ನಲ್ಲಿ 50% ತಗೊಂಡು 4 ವರ್ಷದ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಓದಿದ್ರು ಕೂಡ ನಿಮಗೆ ಈ ಒಂದು ಪೇಪರ್ 2 ಬರೆಯೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಡಿಗ್ರಿನಲ್ಲಿ 50% ಹಾಗೆ 2 ವರ್ಷದ ವಿಶೇಷ ಶಿಕ್ಷಣದ BEd ಅನ್ನು ಮಾಡಿಕೊಂಡಿದ್ರು ಕೂಡ ನಿಮಗೆ ಅವಕಾಶವನ್ನ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಕಡೆಯಿಂದ ಕೊಡಲಾಗ್ತಾ ಇದೆ. ಸೊ ಸರಳವಾಗಿ ಅರ್ಹತೆಯನ್ನ ಹೇಳೋದಾದ್ರೆ ನಿಮ್ದು PUC ಪ್ಲಸ್ DEd ಆಗಿತ್ತು ಅಂದ್ರೆ ಪತ್ರಿಕೆ 1ಕ್ಕೆ ಅರ್ಹರಿರ್ತೀರಿ. ಡಿಗ್ರಿ ಪ್ಲಸ್ DEd ಆಗಿತ್ತು ಅಂದ್ರೆ ಪತ್ರಿಕೆ 1, 2 ಎರಡಕ್ಕೂ ಅರ್ಹರಿರ್ತೀರಿ. ಇನ್ ಕೇಸ್ ನಿಮ್ದೇನಾದ್ರೂ BA-BEd ಆಗಿತ್ತು ಅಂತಂದ್ರೆ BSc BEd ಅಥವಾ ಡಿಗ್ರಿ BEd ಆಗಿತ್ತು ಅಂದ್ರೆ ಪತ್ರಿಕೆ 1, ಪತ್ರಿಕೆ 2 ಎರಡಕ್ಕೂ ಕೂಡ ಅರ್ಹರಿರ್ತೀರಿ. ಫಾರ್ ಎಕ್ಸಾಂಪಲ್ XYZ ಅನ್ನುವಂಥ ಒಬ್ಬ ಅಭ್ಯರ್ಥಿ BA ಮತ್ತು BEd ಅನ್ನ ಮುಗಿಸಿದಾನೆ. ಹಾಗಾದ್ರೆ ಇವನು ಯಾವ್ಯಾವ ಪತ್ರಿಕೆಗಳಿಗೆ ಅರ್ಹ ಅಂತಂದ್ರೆ ಪತ್ರಿಕೆ 1, ಪತ್ರಿಕೆ 2 ಎರಡನ್ನೂ ಬರೀಬಹುದು. ಎರಡಕ್ಕೂ ಅವಕಾಶವನ್ನ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಕಡೆಯಿಂದ ಈ ವರ್ಷ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಆದ್ರೆ ಕಳೆದ ನೋಟಿಫಿಕೇಶನ್ ನಲ್ಲಿ BA-BEd ಆದಂಥವ್ರು ಅಥವಾ BSc BEd ಆದಂತಹ ಅಭ್ಯರ್ಥಿಗಳಿಗೆ ಪತ್ರಿಕೆ 1 ಕೊಡಲಾಗಿರಲಿಲ್ಲ. ಸೊ ಅದನ್ನ NCTA ನಿಯಮಾವಳಿಗಳ ಪ್ರಕಾರ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ತಡೆ ಹಿಡಿಯಲಾಗಿದ್ದು. ಇನ್ಫ್ಯಾಕ್ಟ್ ಈಗ ಮತ್ತೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಇನ್ನ ಕೆಲವೊಂದಿಷ್ಟು ವಿಶೇಷ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಕೇವಲ ಇಲ್ಲೇ ನಿಗದಿಪಡಿಸಿದಂತ ವಿದ್ಯಾರ್ಹತೆ ಇದೆ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇನ್ಯಾವುದೇ ಬೇರೆ ರೀತಿಯ ವಿದ್ಯಾರ್ಹತೆಯನ್ನು ಅವರು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಅಂಡ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಪೇಪರ್ 1 ಅಂದ್ರೆ ಅದು 1ರಿಂದ 5ನೇ ತರಗತಿ ಆಗೋದಕ್ಕೆ ಶಿಕ್ಷಕರಾಗೋದಕ್ಕೆ ಅವಶ್ಯಕತೆ ಇರುವಂತಹ ಒಂದು ಅರ್ಹತೆ. ಪೇಪರ್ 2 6 to 8 ಟೀಚರ್ ಆಗೋದಕ್ಕೆ ಬೇಕಾದಂತ ಒಂದು ಅರ್ಹತೆ ಆಗಿರುತ್ತೆ. ಇನ್ನು ಪತ್ರಿಕೆ ಹೆಂಗಿರುತ್ತೆ, ಎಷ್ಟು ಪ್ರಶ್ನೆಗಳಿರ್ತವೆ, ಯಾವ್ಯಾವ ತರದ ಎಷ್ಟು ವಿಭಾಗಗಳಿರ್ತವೆ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಆದ್ಮೇಲೆ ಕರ್ನಾಟಕ TET ಒಂದು MCQ ಮಾದರಿನಲ್ಲಿ ನಡೆಯುವಂತ ಒಂದು ಪರೀಕ್ಷೆ ಆಗಿರುತ್ತೆ. ಅಂದ್ರೆ ಬಹು ಆಯ್ಕೆ ಆಧಾರಿತ ಪ್ರಶ್ನೆಗಳಲ್ಲಿ ಇರ್ತವೆ. ಒಟ್ಟು 150 ಮಾರ್ಕ್ಸ್ಗಳಿರ್ತವೆ, 150 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 1 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ. ಸೊ 4 ಬಹು ಆಯ್ಕೆ ಇರ್ತವೆ ನಿಮಗೆ. ಆ 4
ಆಯ್ಕೆಗಳ ಪೈಕಿ ಯಾವುದಾದ್ರೂ ಒಂದು ಸರಿಯಾದ ಉತ್ತರವನ್ನ ನೀವು OMR ನಲ್ಲಿ ಅದನ್ನ ಶೇಡ್ ಮಾಡಬೇಕಾಗತ್ತೆ. ಅಂಡ್ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರುವುದಿಲ್ಲ, ನಾನು ಈಗಾಗಲೇ ಹೇಳಿದ್ದೀನಿ. 150 ಪ್ರಶ್ನೆಗಳು, 150 ಅಂಕಗಳು. ಹಾಗಾದ್ರೆ 150 ಪ್ರಶ್ನೆಗಳು ಯಾವ್ಯಾವ ವಿಷಯದ ಮೇಲೆ ಬರ್ತವೆ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಆದ್ಮೇಲೆ ಇಲ್ಲಿ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ನಮಗೆ 150 ನಿಮಿಷಗಳ ಕಾಲಾವಕಾಶ ಇರುತ್ತೆ. 1ರಿಂದ 5ನೇ ತರಗತಿ ಶಿಕ್ಷಕರಾಗೋದಕ್ಕೆ ಇದ್ಬೇಕು. ಸೊ ಇಲ್ಲಿ ಇರುವಂತಹ ವಿಷಯಗಳು ಯಾವುದು ಅಂತಂದ್ರೆ, ಒಂದ್ ನೆನಪಿರ್ಲಿ ನಿಮಗೆ, ಪತ್ರಿಕೆ 1ರಲ್ಲಿರುವಂತಹ ವಿಷಯಗಳು ಎಲ್ಲರಿಗೂ ಕಂಪಲ್ಸರಿ ಆಗಿರ್ತವೆ. ಇಲ್ಲಿ ಯಾವುದೇ ಬೇರೆ ಬೇರೆ ಆದಂತಹ ಅವಕಾಶಗಳನ್ನು ನಾವು ಗಮನಿಸ್ತಾ ಇಲ್ಲ. ವಿಶೇಷವಾಗಿ ಇಲ್ಲಿ ಭಾಷೆ 1 ಅಂದ್ರೆ ಲ್ಯಾಂಗ್ವೇಜ್ 1 ಇರುತ್ತೆ, ಲ್ಯಾಂಗ್ವೇಜ್ 2 ಇರುತ್ತೆ. ಲ್ಯಾಂಗ್ವೇಜ್ 1 ನೀವು ಕನ್ನಡವನ್ನ ಆಯ್ಕೆ ಮಾಡಿಕೊಂಡ್ರೆ, ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಆಯ್ಕೆ ಮಾಡಬೇಕು ಕಂಪಲ್ಸರಿ ಆಗಿ, ಅಲ್ಲಿ ಸರಿಯಾಗಿ ಆಯ್ಕೆ ಮಾಡಿ. ಲ್ಯಾಂಗ್ವೇಜ್ 1 ಕನ್ನಡ ಆಯ್ಕೆ ಮಾಡಿಕೊಂಡ್ರೆ ಲ್ಯಾಂಗ್ವೇಜ್ 2 ಇಂಗ್ಲಿಷ್ ತಗೊಳ್ಳೋದಕ್ಕೂ ನಿಮ್ಗೆ ಅವಕಾಶ ಇರುತ್ತೆ. ಅಥವಾ ಲ್ಯಾಂಗ್ವೇಜ್ 1 ಇಂಗ್ಲಿಷ್ ತಗೊಂಡು ಲ್ಯಾಂಗ್ವೇಜ್ 2 ಕನ್ನಡ ತಗೋತೀನಿ ಅಂದ್ರೆ ಅದಕ್ಕೂ ಅವಕಾಶ ಇರುತ್ತೆ. ಲ್ಯಾಂಗ್ವೇಜ್ 1 ಮೇಲೆ 30 ಪ್ರಶ್ನೆ 30 ಅಂಕಗಳು, ಹಾಗೆ ಲ್ಯಾಂಗ್ವೇಜ್ 2 ಮೇಲೆ 30 ಪ್ರಶ್ನೆ 30 ಅಂಕಗಳು. ಇನ್ನು 3ನೇ ವಿಷಯ ಅದು CDP, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಗೋಜಿ ಅಂತ ಕರಿತೀವಿ, ಸೈಕಾಲಜಿ. ಸೊ ಈ ಸೈಕಾಲಜಿ ಮೇಲೂ ಕೂಡ ನಿಮಗೆ 30 ಪ್ರಶ್ನೆಗಳಿರ್ತವೆ, 30 ಮಾರ್ಕ್ಸ್ ಅನ್ನು ನಿಗದಿಪಡಿಸಲಾಗಿದೆ. 4ನೆಯ ವಿಷಯ ಅದು ಗಣಿತ, ಅದರಲ್ಲೂ ಕೂಡ 30 ಪ್ರಶ್ನೆಗಳಿರ್ತವೆ, 30 ಅಂಕಗಳು. 5ನೇ ವಿಷಯ ಪರಿಸರ ಅಧ್ಯಯನ, ಅಲ್ಲೂ 30 ಪ್ರಶ್ನೆಗಳು 30 ಅಂಕಗಳಿರ್ತವೆ. ಸೊ ನಿಮ್ದು ಪತ್ರಿಕೆ 1ರಲ್ಲಿ ಒಟ್ಟು 5 ವಿಷಯಗಳಿರ್ತವೆ, ಭಾಷೆ 1, ಭಾಷೆ 2, ಹಾಗೆ CDP, ಹಾಗೆ ಗಣಿತ ಮತ್ತು ಪರಿಸರ ಅಧ್ಯಯನ. ಸರ್ ನಾನು BA ಮಾಡಿದ್ದೀನಿ, BCom ಮಾಡಿದ್ದೀನಿ, ಅದರ ಮೇಲೆ B.Ed ಮಾಡಿದ್ದೀನಿ, ನನಗೂ ಗಣಿತ ಇರುತ್ತಾ, ನನಗೂ ಪರಿಸರ ಇರುತ್ತೆ ಅಂದ್ರೆ ಖಂಡಿತವಾಗಿಯೂ ಇರುತ್ತೆ. ಯಾಕೆ ಅಂತಂದ್ರೆ ಪತ್ರಿಕೆ 1 ಇದು ಎಲ್ಲರಿಗೂ ಕಡ್ಡಾಯವಾಗಿರುವಂತಹ ವಿಷಯ. ಆದ್ರೆ ಇಲ್ಲಿ ಕೆಲವು ಅಭ್ಯರ್ಥಿಗಳಿಗೆ ಅಂದ್ರೆ ಅಂಧ ವಿದ್ಯಾರ್ಥಿಗಳೇನಾದರೂ ಇದ್ರು ಅಂದ್ರೆ ಅವರಿಗೆ ಮಾತ್ರ ಗಣಿತ ಮತ್ತು ಪರಿಸರದ ಅಧ್ಯಯನದ ಬದಲಾಗಿ ಸಮಾಜ ಅಧ್ಯಯನವನ್ನ ಕೊಡ್ತಾರೆ. ಇದು ಕೇವಲ ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ಮಾತ್ರ, ಬೇರೆ ಯಾರಿಗೂ ಅಲ್ಲ. ಇನ್ನುಳಿದಂತಹ ಎಲ್ಲ BSc, BA, BCom ಮೇಲೆ B.Ed ಮಾಡಿದಂತಹ ಅಭ್ಯರ್ಥಿಗಳಿಗೆ ಭಾಷೆ 1, ಭಾಷೆ 2, CDP, ಗಣಿತ ಮತ್ತು ಪರಿಸರ ಅಧ್ಯಯನವನ್ನ ಕಡ್ಡಾಯವಾಗಿ ಕೊಡಲಾಗಿರುತ್ತೆ. ಸೊ ಒಟ್ಟು 150 ಪ್ರಶ್ನೆಗಳು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಆದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಮಾಡೆಲ್ ಎಕ್ಸಾಮ್ಗಳನ್ನು ನಾವು ಈಗಾಗಲೇ ನಮ್ಮ ಎಜುನೇಟ್ಸ್ ಅಕಾಡೆಮಿ ಆಪ್ನಲ್ಲಿ ನಡೆಸ್ತಾ ಇದ್ದೀವಿ. ಇದೇ ಮಾದರಿನಲ್ಲಿ ಭಾಷೆ 1, ಭಾಷೆ 2, CDP, ಗಣಿತ, ಪರಿಸರ ಅಧ್ಯಯನ ಇರಬಹುದು, ಅಥವಾ ಪೇಪರ್ 2 ಎಸ್ಪೆಷಲ್ ಮಾಡೆಲ್ ಎಕ್ಸಾಮ್ಗಳನ್ನು ಕೂಡ ನಡೆಸ್ತಾ ಇದ್ದೀವಿ. ಹಾಗೆ ನಾವು ತರಗತಿಗಳನ್ನು ಕೂಡ ಆರಂಭ ಮಾಡಿದ್ದೀವಿ. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರಬಹುದು, ನೋಟ್ಸ್ ಗಳನ್ನು ಕೂಡ ನಾವು ನಮ್ಮ ಆಪ್ನಲ್ಲಿ ಕೊಡ್ತಾ ಇದ್ದೀವಿ. ಸೊ ನೀವೇನಾದ್ರೂ ಇಂಟ್ರೆಸ್ಟೆಡ್ ಇದ್ರಿ ಅಂದ್ರೆ ತರಗತಿಗಳಿಗೂ ಜಾಯ್ನ್ ಆಗಬಹುದು, ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು, ಅಥವಾ ಮಾದರಿ ಪರೀಕ್ಷೆಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಆಪ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರುತ್ತೆ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಒಂದ್ಸಲ ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಆಗಿ ನೀವು ಒಂದ್ಸಲ ಚೆಕ್ಔಟ್ ಮಾಡಿಕೊಂಡು ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಇನ್ನು ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿ ಹೆಂಗಿರುತ್ತೆ, ಯಾವ ಬೇಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಪತ್ರಿಕೆ 1 ಅಂತಂದ್ರೆ ಇದು 1ರಿಂದ 5ನೇ ತರಗತಿ ಮಕ್ಕಳಿಗೆ ನಾವು ಟೀಚ್ ಮಾಡೋದಕ್ಕೆ ಬೇಕಾದಂತ ಅರ್ಹತೆ. ಸೊ ಆ ಒಂದು 6ರಿಂದ 11ರ ವಯಸ್ಸಿನ ಮಕ್ಕಳ ಮನೋವಿಜ್ಞಾನ, ಬೋಧನೆ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುವಂತಹ ಪ್ರಶ್ನೆಗಳಿರ್ತವೆ. ಅಂಡ್ ನಾವಿಲ್ಲಿ ಬೇಸಿಕ್ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಬೇಸಿಕ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ 6ರಿಂದ 10ನೇ ತರಗತಿಯ ಪಠ್ಯ ಪುಸ್ತಕಗಳೇನಿದಾವೆ, ಬೇಸಿಕ್ ಬುಕ್ಸ್, ಅವುಗಳನ್ನ ನಾವು ಓದುವಂಥದ್ದು ಇದು ಬೆಸ್ಟ್ ಅಂಡ್ ಫಸ್ಟ್ ಸ್ಟೆಪ್ ಈ ಒಂದು TET ಪತ್ರಿಕೆ 1ರ ತಯಾರಿಗಾಗಿ. ಡೋಂಟ್ ವರಿ, ಯಾವ ಪುಸ್ತಕಗಳು ಉತ್ತಮವಾದಂಥದ್ದು, ಯಾವ ಪುಸ್ತಕಗಳನ್ನು ಓದಬೇಕು, ಉತ್ತಮ ಅಂಕಗಳನ್ನು ಪಡೆಯೋದು ಹೇಗೆ ಏನು ಅನ್ನುವಂಥ ಹಲವಾರು ವಿಷಯಗಳ ಬಗ್ಗೆ ನಾವು ಮತ್ತೆ ಖಂಡಿತವಾಗಿಯೂ ಮಾತನಾಡೋಣ. ಅಂಡ್ ಮೋರ್ ಓವರ್ 1ರಿಂದ 8ನೇ ತರಗತಿಯ ಪಠ್ಯ ವಸ್ತುವನ್ನೇ ಆಧರಿಸಿರುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸಬೇಕು. 5ನೇ ಪ್ರಮುಖ ಸೂಚನೆ ಕೊಡ್ತಾ ಇದ್ದಾರೆ. ರಾಜ್ಯ ಪಠ್ಯಕ್ರಮದ 1ರಿಂದ 8ನೇ ತರಗತಿಯ ಪಠ್ಯ ಪುಸ್ತಕವನ್ನು ಆಧರಿಸಿದ ಸಿಲೆಬಸ್ ಅನ್ನು ನಿಗದಿಪಡಿಸಲಾಗಿದೆ. ಪ್ರಶ್ನೆಗಳ ಕಠಿಣತೆಯ ಮಟ್ಟ ಪ್ರೌಢ ಹಂತಕ್ಕೆ ಸಂಬಂಧಪಟ್ಟಿರುತ್ತೆ. ಮ್ಯಾಕ್ಸಿಮಮ್ 10th ವರೆಗಿನ ಸಿಲೆಬಸ್ ಏನಿರುತ್ತೆ ಆ ಒಂದು ಲೆವೆಲ್, ಡಿಫಿಕಲ್ಟಿ ಲೆವೆಲ್ ಅನ್ನ ಇಲ್ಲಿ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಇನ್ನು ಪೇಪರ್ 2ಗೆ ಸಂಬಂಧಪಟ್ಟಂತೆ ಇದು 6ರಿಂದ 8ನೇ ತರಗತಿಯ ಬೋಧಿಸುವ ಶಿಕ್ಷಕರಿಗಾಗಿ ಇರುವಂತಹ ಒಂದು ಅರ್ಹತಾ ಪರೀಕ್ಷೆ. ಅಗೇನ್ ಇಲ್ಲೂ ಭಾಷೆ 1 ಇರುತ್ತೆ, ಭಾಷೆ 2 ಇರುತ್ತೆ, CDP ಇರುತ್ತೆ. ಇದು ಆರ್ಟ್ಸ್ ಮತ್ತೆ ಸೈನ್ಸ್ನವ್ರು ಇಬ್ಬರಿಗೂ ಸೇಮೇ ಇರುತ್ತೆ. ಆರ್ಟ್ಸ್ ಅಂದ್ರೆ ಆರ್ಟ್ಸ್ ಮತ್ತು ಕಾಮರ್ಸ್ನವ್ರು ಎರಡೂ ಸೇರಿ ಒಂದು ಕೆಟಗರಿ ಇದು ಆರ್ಟ್ಸ್ ಅಂತ ಹೇಳಿ, ಮತ್ತೆ ಸೈನ್ಸ್ನವರಿಗೆ ಭಾಷೆ 1, ಭಾಷೆ 2 ಮತ್ತು CDP ನಿಮಗೆ ಕಂಪಲ್ಸರಿ ಇರುತ್ತೆ. 90 ಮಾರ್ಕ್ಸ್ ಎಲ್ರಿಗೂ ಸೇಮೇ ಇರುತ್ತೆ. ನೀವು ಸೈನ್ಸ್ನವರಾಗಿದ್ರಿ ಅಂತಂದ್ರೆ ನಿಮಗೆ ಗಣಿತ ಮತ್ತು ವಿಜ್ಞಾನದ 60 ಪ್ರಶ್ನೆಗಳಿರ್ತವೆ. ನೀವು ಆರ್ಟ್ಸ್ ಮತ್ತೆ ಕಾಮರ್ಸ್ನವರಾಗಿದ್ರಿ ಅಂದ್ರೆ ನಿಮಗೆ ಸಮಾಜ ವಿಜ್ಞಾನದ 60 ಪ್ರಶ್ನೆಗಳಿರ್ತವೆ. ಸೊ ಒಟ್ಟು ನಿಮಗೆ 150 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆನ ನಿಮಗೆ ಕೊಡಲಾಗಿರುತ್ತೆ. 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಸೊ ಈ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಕೂಡ ನಾವು ಈಗಾಗಲೇ ಮಾಡೆಲ್ ಎಕ್ಸಾಮ್ಗಳನ್ನ ಆಡ್ ಮಾಡಿದ್ದೀವಿ ನಮ್ಮ ಆಪ್ ನಲ್ಲಿ. ಅದನ್ನ ನೀವು ಒಂದ್ಸಲ ಚೆಕ್ಔಟ್ ಮಾಡಿಕೊಂಡು ಎಕ್ಸಾಮ್ ಅನ್ನ ಕೂಡ ತಗೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಜೊತೆಗೆ ಇನ್ಸ್ಟಂಟ್ ಆಗಿ ರಿಸಲ್ಟ್ ಕೂಡ ಸಿಗುತ್ತೆ ನಿಮಗೆ. ಅಂಡ್ ನಾವು ಇದೇ ಡಿಫಿಕಲ್ಟಿ ಲೆವೆಲ್ ಅನ್ನ ಮೇಂಟೈನ್ ಮಾಡಿದೀವಿ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ರೆಫರ್
ರೆಫರ್ ಮಾಡಿದ್ದೀವಿ. ಸೊ ಬೇರೆ ಬೇರೆ ಸೋರ್ಸ್ಗಳ ಮೂಲಕ ಪ್ರಶ್ನೆಗಳನ್ನು ಕಲೆಕ್ಟ್ ಮಾಡಿ ನಿಮಗೆ ಆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ತಯಾರು ಮಾಡಿದ್ದೀವಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ 11ರಿಂದ 14ನೇ ವಯೋಮಾನದ ಮಕ್ಕಳ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ತವೆ. ಆ್ಯಂಡ್ ಇಲ್ಲಿ 6ರಿಂದ 12ನೇ ತರಗತಿ ತನಕ ನಾವು ಪಠ್ಯ ಪುಸ್ತಕಗಳನ್ನು ಓದಬೇಕು. ಬಟ್ PUC ಲೆವೆಲ್ ಡಿಫಿಕಲ್ಟಿ ಲೆವೆಲ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ 6th ಇಂದ 12th ತನಕದ ಎಲ್ಲ ಪುಸ್ತಕಗಳನ್ನ ನಾವಿಲ್ಲಿ ಓದಬೇಕಾಗುತ್ತೆ. ಸಿಲೆಬಸ್ ಅನ್ನ ಮತ್ತೆ ನಾವು ಡಿಟೇಲ್ಡ್ ಆಗಿ ಚರ್ಚೆ ಮಾಡೋಣಂತೆ. ಬಟ್ ಈಗ ನೀವು 6ರಿಂದ 12ನೇ ತರಗತಿಯ ಬೇಸಿಕ್ ಪುಸ್ತಕಗಳನ್ನು ಓದೋದು ನಿಮ್ಮ ತಯಾರಿಯ ಮೊದಲ ಹೆಜ್ಜೆ ಆಗಿರುತ್ತೆ. ಇನ್ನು ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಯಾವುದಿರುತ್ತೆ ಅಂದ್ರೆ ಭಾಷಾ ವಿಷಯಗಳನ್ನು ಹೊರತುಪಡಿಸಿ ಕನ್ನಡ, ಇಂಗ್ಲಿಷ್, ಉರ್ದು, ತಮಿಳು, ತೆಲುಗು, ಹಿಂದಿ ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರುತ್ತೆ. ಆದರೆ ನೀವು ಆಯ್ಕೆ ಮಾಡಿಕೊಂಡಂತಹ ಮಾಧ್ಯಮದಲ್ಲೇ ಉತ್ತರಿಸಬೇಕು. ಸೊ ಫಸ್ಟಿಗೆ ನೀವು ಕನ್ನಡ ಮೀಡಿಯಂ ಅಂತ ಚೂಸ್ ಮಾಡಿದ್ರೆ ಕನ್ನಡ ಮೀಡಿಯಂನಲ್ಲೇ ಉತ್ತರಿಸಬೇಕು. ಇಂಗ್ಲಿಷ್ ಮೀಡಿಯಂ ಅಂತ ಚೂಸ್ ಮಾಡಿದ್ರೆ ಇಂಗ್ಲಿಷ್ ಮೀಡಿಯಂನಲ್ಲೇ ಉತ್ತರಿಸಬೇಕಾಗುತ್ತೆ. ಇನ್ನು ಅರ್ಹತಾ ಅಂಕಗಳನ್ನು ಎಷ್ಟು ಪಡಿಬೇಕು ನೀವು ಅಂತಂದ್ರೆ ವಿಶೇಷವಾಗಿ ನಿಮ್ದು ಜನರಲ್ 2A 2B 3A 3Bನವರಾಗಿದ್ರೆ 60% ಅಂಕಗಳನ್ನು ಪಡಿಬೇಕು. ಅಂದ್ರೆ ನೀವು 150 ಅಂಕಗಳಿಗೆ ಕನಿಷ್ಠ 90 ಅಂಕಗಳನ್ನು ಪಡ್ಕೊಂಡ್ರೆ ನಿಮ್ಮನ್ನ ಇಲ್ಲಿ ಅರ್ಹ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಇನ್ನು SC ST ಮತ್ತು ಕ್ಯಾಟಗರಿ 1 ಅವರು ಅಥವಾ ವಿಶೇಷ ಚೇತನ ಅಭ್ಯರ್ಥಿಗಳು ಎಷ್ಟು ಪಡ್ಕೋಬೇಕು ಅಂದ್ರೆ ಅದು 55% ಅಂಕಗಳನ್ನು ಅವರಿಗೆ ನಿಗದಿಪಡಿಸಲಾಗಿದೆ. ಸೊ ಇವರು 90 ಅಂಕಗಳನ್ನು ಪಡ್ಕೊಂಡ್ರೆ ಅವರು 83 ಅಂಕಗಳನ್ನು ಪಡ್ಕೊಂಡು ಇಲ್ಲಿ ಅರ್ಹತೆಯನ್ನು ಕೂಡ ಪಡೆಯುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಿಂಟೆಡ್ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡ್ತಾ ಇಲ್ಲ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ. ನಿಮ್ದೇನು ರಿಸಲ್ಟ್ ಬರುತ್ತೆ ಆಮೇಲೆ ಸಾಫ್ಟ್ ಕಾಪಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ಅದೇ ನಿಮ್ಮ TET ಮಾರ್ಕ್ಸ್ ಕಾರ್ಡು. ಯಾವುದೇ ಪ್ರಿಂಟೆಡ್ ಬೈ ಪೋಸ್ಟ್ ಅಥವಾ ಮತ್ತಿನ್ನೊಂದನ್ನು ಕಳಿಸೋದಿಲ್ಲ. ಅವರೇನು ಆನ್ಲೈನಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಅದನ್ನೇ ನೀವು ಕಂಪಲ್ಸರಿಯಾಗಿ ಇಟ್ಕೊಳ್ಬೇಕು. ಯಾವಾಗ ಶಿಕ್ಷಕರ ನೇಮಕಾತಿ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಸಹಕಾರಿ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ತುಂಬ ಇಂಪಾರ್ಟೆಂಟ್ ಆಗಿ ನೆನಪಿರಲಿ ನಿಮಗೆ, ಇದು ಕೇವಲ ಶಿಕ್ಷಕರ ಅರ್ಹತಾ ಪರೀಕ್ಷೆಯೇ ಹೊರತು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಲ್ಲ. ಇದು ರಿಕ್ರೂಟ್ಮೆಂಟ್ ಎಕ್ಸಾಮ್ ಅಲ್ಲ. ವೆರಾಸ್ ಇದೊಂದು ಎಲಿಜಿಬಿಲಿಟಿ ಎಕ್ಸಾಮ್. ಇದು ಕೇವಲ ಒಂದು ಅರ್ಹತಾ ಪರೀಕ್ಷೆ ಆಗಿರುತ್ತೆ. ಇನ್ನು ಎಷ್ಟು ದಿನ ವ್ಯಾಲಿಡಿಟಿ ಇರುತ್ತೆ ಈ ಒಂದು ಮಾರ್ಕ್ಸ್ ಕಾರ್ಡ್ಗೆ ಅಂದ್ರೆ ನಿಮಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರ ಜೀವಿತಾವಧಿಯವರೆಗೂ ಕೂಡ ಮಾನ್ಯತೆಯನ್ನು ಹೊಂದಿರುತ್ತೆ. ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ನೀವು ಅದನ್ನ ಯೂಸ್ ಮಾಡಬಹುದು. ಇನ್ನು ಎಲ್ಲಿ ಯೂಸ್ ಆಗುತ್ತೆ ನಮಗೆ ಈ ಒಂದು TET ಮಾರ್ಕ್ಸ್ ಕಾರ್ಡ್ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವಂತಹ ಗೌರ್ಮೆಂಟ್ ಶಾಲಾ ನೇಮಕಾತಿ ಇರಬಹುದು, ಅನುದಾನಿತ ಶಾಲಾ ನೇಮಕಾತಿ ಇರಬಹುದು, ಅನುದಾನ ರಹಿತ ಶಾಲೆಗಳಿಗೂ ಕೂಡ ಇದು ಅನ್ವಯವಾಗುವಂಥದ್ದು. ಅಂದ್ರೆ TET ಅಂತಂದ್ರೆ ಏನು? ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಇದರಲ್ಲಿ ಪಾಸ್ ಆದ್ರೆ ನಾವು ಶಿಕ್ಷಕರಾಗೋದಕ್ಕೆ ಅರ್ಹರಿದ್ದೀವಿ ಅನ್ನೋದನ್ನ ಸ್ವತಃ ನಮ್ಮನ್ನ ನಾವೇ ಸ್ವಮೌಲ್ಯಮಾಪನೆ ಮಾಡಿಕೊಂಡಂಗೆ. ಇದನ್ನ ಹೊರತುಪಡಿಸಿ ನೀವು 2025ನೇ ಸಾಲಿನ ಕರ್ನಾಟಕ TETಯ ಈ ಒಂದು ಫಲಿತಾಂಶ ಪ್ರಕಟಗೊಂಡ 6 ತಿಂಗಳವರೆಗೂ ಕೂಡ ನಿಮ್ಮ ದಾಖಲೆಗಳು, OMRಗಳು ಹಾಗೆ ನಿಮ್ಮ ರಿಸಲ್ಟ್ ಇರುತ್ತೆ. ಅಷ್ಟೊಳಗೇನೆ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕೂಡ ನಿಮ್ಮ ಜೊತೆಗೆ ಇಟ್ಕೊಳ್ಬೇಕಾಗತ್ತೆ. ಸೊ ಆದ್ಮೇಲೆ 2025ನೇ ಸಾಲಿನ ಕರ್ನಾಟಕ TETಯ ಅಧಿಸೂಚನೆ ಹೊರಬಂದಿದೆ. ಹಾಗೆ 23ರಿಂದ ನವೆಂಬರ್ 9ರವರೆಗೂ ನಿಮಗೆ ಅವಕಾಶವನ್ನ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಕಲ್ಪಿಸಿಕೊಡಲಾಗಿದೆ. ಹಾಗೆ ಶುಲ್ಕ ಪಾವತಿಸೋದಕ್ಕೆ ಕೊನೆಯ ದಿನಾಂಕ ನವೆಂಬರ್ 10 ಆಗಿರುತ್ತೆ. ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಡಿಸೆಂಬರ್ 1ರಿಂದ ಡಿಸೆಂಬರ್ 7ರವರೆಗೂ ಅವಕಾಶ ಇದೆ. ಹಾಗೆ ಪರೀಕ್ಷೆಯನ್ನು ಡಿಸೆಂಬರ್ 7ನೇ ತಾರೀಕಿಗೆ ನಿರ್ಧರಿಸಲಾಗಿದೆ. ಹಾಗೆ ನೀವು ಪ್ರವೇಶ ಪತ್ರದಲ್ಲಿ ಸೂಚಿಸಿದಂತಹ ಪರೀಕ್ಷಾ ಕೇಂದ್ರಕ್ಕೆ ನಿಗದಿತ ಸಮಯದಲ್ಲಿ ಹೋಗಿ ಪ್ರವೇಶ ಪತ್ರವನ್ನು ತೋರಿಸಿ ನೀವು ನಿಮ್ಮ ಪರೀಕ್ಷೆಯನ್ನು ಬರೆದು ಯಶಸ್ವಿ ಆಗಬಹುದು ಅಂತ ಹೇಳ್ತಾ, ಸೊ ಶಿಕ್ಷಕರಾಗಬೇಕು ಅನ್ನುವಂತಹ ನಿಮ್ಮ ಆಸೆ, ಕನಸು, ಗುರಿ ಮತ್ತು ದೃಢ ನಂಬಿಕೆಗೆ ಒಂದು ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ನಿಮ್ಮ ತಯಾರಿ ಮತ್ತಷ್ಟು ಚುರುಕುಗೊಳ್ಳಲಿ. 2025ರ ಕರ್ನಾಟಕ TET ನಿಮಗೆ ಯಶಸ್ಸನ್ನು ತಂದುಕೊಡ್ಲಿ ಅಂತ ಆಶಿಸ್ತಾ ಈ ಕುರಿತು ನಿಮಗೆ ಸಂಪೂರ್ಣ ಮಾಹಿತಿನ ಒದಗಿಸಿದ್ದೀನಿ ಅನ್ನುವಂತಹ ಭರವಸೆಯೊಂದಿಗೆ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.